ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಿದೆ ಅಂತ ನೀವು ನೋಡ್ಬೋದು. ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಹಾಗೆ ಮೊದಲು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಆದರೆ ಅವಾಗ ಕ್ಲಿಯರ್ ಆಗಿ ಹೇಳಿಲ್ಲ. ಇವಾಗ ಕ್ಲಿಯರ್ ಆಗಿ ಯಾವ ಥರ ಏನೇನು ಆ್ಯಡ್ ಮಾಡ್ತೀನಿ ಅಂತ ನೀವು ನೋಡ್ಬೋದು. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಏನೇನು ಬೇಕು ಅಂತ ನೋಡಿ ಫ್ರೆಂಡ್ಸ್. ಪೂರ್ತಿ ಮಸಾಲ, ಯಾವ ರೀತಿ ಮಸಾಲ, ಚಕ್ಕೆ ಲವಂಗ ಮತ್ತು ಪತ್ತ ಮಸಾಲ ಮತ್ತು ಧನ್ಯ ಪೌಡರು ಮತ್ತು ಬಿರಿಯಾನಿ ಮಸಾಲ, 4 ಎಗ್ ಕುದಿಸ್ಕೊಂಡಿಕ್ಕಿದ್ದೀನಿ, 1 ಮೊಸರು ಪ್ಯಾಕೆಟು, 2 ಟಮಾಟ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಇಷ್ಟು ಬೇಕು. ಮತ್ತು ಅಕ್ಕಿ ನೆನೆಸಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. 1 ಲೋಟ 1.5 ಲೋಟ ಅಕ್ಕಿ ನೆನೆಸಿಟ್ಟಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಇವಾಗ ಫಸ್ಟು ಒಂದು ಕುಕ್ಕರಲ್ಲಿ ಆಯಿಲು ಗರಂ ಆದಮೇಲೆ ಚಕ್ಕೆ ಲವಂಗ ಇಲೈಚಿ ಪತ್ತ ಮಸಾಲ ಅನಾನಸ್ ಹೂ ಅದು ಇರಲೇಬೇಕು. ಮತ್ತು ಒಂದು ಸ್ವಲ್ಪ ಸೋಂಪು ಬೇಕು ಫ್ರೆಂಡ್ಸ್. ನಾವು ಬಿರಿಯಾನಿ ಮಾಡಬೇಕಂದ್ರೆ ಸೋಂಪಿಲ್ಲ ಅಂದರೆ ನಮ್ಮ ಬಿರಿಯಾನಿನೇ ಟೇಸ್ಟ್ ಬರೋದೇ ಇಲ್ಲ. ಕೆಲವೊಬ್ಬರು ಬಿರಿಯಾನಿ ಮಾಡ್ತಾರೆ ಆದರೆ ಸೋಂಪು ಆ್ಯಡ್ ಮಾಡಲ್ಲ ಫ್ರೆಂಡ್ಸ್. ಬೇರೆ ಬಿರಿಯಾನಿ ಟೇಸ್ಟ್ ಆಗಬೇಕು ಅಂದರೆ ಸೋಂಪು ಇರಲೇಬೇಕು. ಸೋಂಪಿದ್ರೇ ಬಿರಿಯಾನಿಗೆ ಒಂದು ಸೂಪರ್ ಸ್ಮೆಲ್ ಅಥವಾ ಟೇಸ್ಟಿ ಬರುವಂಥ ಬಿರಿಯಾನಿಗೆ ಸೋಂಪು ಕರೆಕ್ಟ್ ತಕ್ಕವಾದಂಥ ಸೋಂಪು. ಅದರಲ್ಲಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಅದು ಕಸೂರಿ ಮೇಥಿ ಒಂದು ಸೋಪಿನ ಥರನೇ ಇಂಪಾರ್ಟೆಂಟು ನೋಡಿ ಫ್ರೆಂಡ್ಸ್ ಬಿರಿಯಾನಿಗೆ. ಕಸೂರಿ ಮೇಥಿ ಆವಾಗ ನಿಮಗೆ ಹೇಳಿಲ್ಲ, ನಾನು ಆಮೇಲೆ ತೆಗೆದಿಟ್ಟಿದ್ದೀನಿ. ಇವಾಗ ಇದೆಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು, ಇವಾಗ ಹಸಿ ಸ್ಮೆಲ್ ಹೋಯ್ತು ಫ್ರೆಂಡ್ಸ್. ಇವಾಗ ಇದೇ ಟೈಮಲ್ಲಿ ಈರುಳ್ಳಿ ಆ್ಯಡ್ ಮಾಡ್ಕೋತೀನಿ ನಾನು. ನೋಡಿ, ಈರುಳ್ಳಿ ಚೆನ್ನಾಗಿ ಮ್ಯಾಶ್ ಮಾಡಬೇಕು, ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಫ್ರೆಂಡ್ಸ್. ನಾವು ಎಷ್ಟು ಬಿರಿಯಾನಿ ಮಾಡಿದ್ರು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಟೇಸ್ಟಿ ಸೂಪರಾಗಿ ಬರುತ್ತೆ ಈರುಳ್ಳಿ ಜಾಸ್ತಿ ಇದ್ದರೆ. ಸ್ವಲ್ಪ ಬಿಡೋಣ ಫ್ರೆಂಡ್ಸ್, 1-2 ನಿಮಿಷ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮಾತ್ರ ತಿರುಗಿಸ್ಬೇಕಷ್ಟೇ. ಜಾಸ್ತಿ ಕಲರ್ ಬರಲಿಕ್ಕೆ ಕೊಡಬಾರ್ದು. ಏನಕ್ಕಂದರೆ ಬಿರಿಯಾನಿಗೆ ಮೆರೂನ್ ಕಲರ್ ಆದರೆ ಬಿರಿಯಾನಿ ಟೇಸ್ಟ್ ಹೋಗುತ್ತೆ ಫ್ರೆಂಡ್ಸ್. ವೈಟ್ ಇರುವಾಗಲೇ ಒಂದೊಂದು ಆ್ಯಡ್ ಮಾಡ್ಕೋಬೇಕು. ಇವಾಗ ಹಸಿ ಸ್ಮೆಲ್ಲು ಹೋಗ್ತಾ ಇದೆ ಫ್ರೆಂಡ್ಸ್. ಇವಾಗ ನಾನೇನು ಮಾಡ್ತೀನಿ ಅಂದರೆ 1-2 ನಿಮಿಷ ಬಿಟ್ಟು ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡ್ತೀನಿ. ಇವಾಗ ಒಂದರಲ್ಲಿ 2 ಕಟ್ ಮಾಡೋ ಥರ ಈ ಥರ ಹಸಿ ಮೆಣಸಿನಕಾಯಿ ಕಟ್ ಮಾಡಬೇಕು ಫ್ರೆಂಡ್ಸ್. ಫುಲ್ ಖಡಕ್ಕಿದೆ ಈ ಗ್ರೀನ್ ಚಿಲ್ಲಿ ಮೆಣಸಿನಕಾಯಿ. ತುಂಬ ಅಂದರೆ ತುಂಬ ಖಡಕ್ಕಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ. ಇಲ್ಲಾಂದರೆ ಜಾಸ್ತಿ ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ಕೋಬೇಕಾದ್ರೆ ಇದು ತುಂಬ ಅಂದರೆ ತುಂಬ ಖಾರವಾಗಿರುವಂಥ ಮೆಣಸಿನಕಾಯಿ. ಇವಾಗ ಕೊತ್ತಂಬರಿ ಫ್ರೆಂಡ್ಸ್. ಕೊತ್ತಂಬರಿ ಮತ್ತು ಪುದೀನ ಇರಲೇಬೇಕು. ಆದರೆ ಪುದೀನ ತಂದಿಲ್ಲ ಫ್ರೆಂಡ್ಸ್, ಅದೊಂದು ಮರ್ತು ಹೋಯ್ತು ನನಗೆ. ಕೊತ್ತಂಬರಿ ಆದಮೇಲೆ ಇವಾಗ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ತಿರುಗಿಸ್ಬೇಕು ಫ್ರೆಂಡ್ಸ್. ಇವಾಗ ಮೇನ್ ಮಸಾಲದಲ್ಲೇ ಇರೋದು ನಮಗೆ ಟೇಸ್ಟ್ ಬರೋದು. ಅದು ಮಸಾಲ ಜಾಸ್ತಿ ಸ್ಮೆಲ್ ಬರೋದೇ ಥರ ತಿರುಗಿಸ್ತಾ ಇರಬೇಕು. ಇವಾಗ ಏನು ಆ್ಯಡ್ ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್. ಬೆಳ್ಳುಳ್ಳಿ ಮತ್ತು ಅಲ್ಲ ಏನು ಇದೆಲ್ಲ ಜಜ್ಜಿಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇರಲಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಪೇಸ್ಟು. ಇದು ಅಂತೂ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಲೇಬೇಡ್ದು ಫ್ರೆಂಡ್ಸ್. ಈ ಥರ ತಿರುಗಿಸ್ತಾ ಇರಬೇಕು. ಚೆನ್ನಾಗಿ ತಿರುಗಿಸ್ಬಿಟ್ಟು ಕೆಲವೊಬ್ಬರು ಸ್ಟಾರ್ಟಿಂಗಲ್ಲೇ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಾರೆ ಫ್ರೆಂಡ್ಸ್. ಆ ಥರ ಮಾಡ್ಕೊಳ್ಳೇಬಾರ್ದು. ಏನಕ್ಕಂದರೆ ಅದು ಟೇಸ್ಟು ಬುಡ ಕೂಡುತ್ತೆ ಫ್ರೆಂಡ್ಸ್. ಹಾಗಾಗಿ ಬೆಳ್ಳುಳ್ಳಿ ಬುಡ ಕೂಡುತ್ತಲ್ಲ ಮೊದಲಿಂದಲೇ, ಹಾಗಾಗಿ ಚೆನ್ನಾಗಿ ತಿರುಗಿಸ್ಲಿಕ್ಕೆ ಬರಲ್ಲ ನಮಗೆ ಏನೇ ನಾವು ಆ್ಯಡ್ ಮಾಡಿಕೊಂಡ್ರು. ಇವಾಗ ಇದೇ ಟೈಮಲ್ಲಿ ಕಸೂರಿ ಮೆಂತಿ ಫ್ರೆಂಡ್ಸ್. ಸೂಪರ್ ಟೇಸ್ಟ್ ಬರುವಂಥ ಬಿರಿಯಾನಿಗೆ ಸೂಪರ್ ಟೇಸ್ಟಿ ಕೊಡುವಂಥ ಕಸೂರಿ ಮೆಂತಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್. ಇದೇ ಟೈಮಲ್ಲಿ 2 ತೋರಿಸಿದ್ದೀನಲ್ಲ ಫ್ರೆಂಡ್ಸ್ ಟೊಮೊಟೊ, ಅದರಲ್ಲಿ ಒಂದೇ ಕಟ್ ಮಾಡಿದ್ದೀನಿ ನಾನು. ಏನಕ್ಕಂದರೆ 1 ಮೊಸರು ಪ್ಯಾಕೆಟ್ ಪೂರ್ತಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ 2 ಬೇಡ ಅಂದ್ಬಿಟ್ಟು 1 ಟೊಮೊಟೊ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದೇ ಟೈಮಲ್ಲಿ ನಾವೇನು ಮಾಡಬೇಕು, ಸ್ವಲ್ಪ ಸಾಲ್ಟ್ ಇದೇ ಟೈಮಲ್ಲಿ ಆ್ಯಡ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ಆ್ಯಡ್ ಮಾಡಿದಾಗ ಸಾಲ್ಟ್ ಪಕ್ಕ ಆ್ಯಡ್ ಮಾಡಬೇಕು ಫ್ರೆಂಡ್ಸ್.
ಟೊಮೆಟೊ ಸ್ವಲ್ಪ ಜಲ್ದಿ ಬೇಯುತ್ತೆ. ಇವಾಗ ಮತ್ತೆ ಅದೇ ಒಂದ್ರ ಮೇಲೆ ಒಂದು ಟರ್ಮರಿ, ಇವಾಗ ಟರ್ಮರಿ ಜಾಸ್ತಿನೇ ಯೂಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಕಲರ್ಫುಲ್ ಬರಬೇಕಲ್ವ. ಹಾಗೆ ಮೆಣಸಿನ್ಕಾಯಿ ಕೂಡ ತುಂಬ ಖಡಕ್ ಇದಾವಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ನೋಡಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ, ಏನಕ್ಕಂದರೆ ಒಂದೇ ಕೈಯಲ್ಲಿ ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ತಿರುಗಿಸ್ತಾ ಇದ್ದೀನಲ್ಲ, ಹಾಗಾಗಿ ತೋರಿಸಿಲ್ಲ. ಇವಾಗ ಬಿರಿಯಾನಿ ಮಸಾಲ ಮತ್ತು ಧನಿಯಾ ಪೌಡರ್ ಫ್ರೆಂಡ್ಸ್ ಆ್ಯಡ್ ಮಾಡಿಕೊಂಡೆ. ಇದು ಕೂಡ ಚೆನ್ನಾಗಿ ತಿರುಗಿಸ್ಬೇಕು. ಬಿರಿಯಾನಿ ಮಸಾಲ ಮತ್ತು ಧನಿಯಾ ಪೌಡರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಇದು ಮಿಕ್ಸ್ ಆದಮೇಲೆ ಮೊಸರು ಒಂದು ಪ್ಯಾಕೆಟ್ ಪೂರ್ತಿ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಇವಾಗ ತಿರ್ಗಿಸ್ಬಿಡೋಣ ಫ್ರೆಂಡ್ಸ್ ಪೂರ್ತಿಯಾಗಿ. ಫೋನ್ ಕೆಳಗಡೆ ಇಟ್ಬಿಟ್ಟು ಪೂರ್ತಿ ತಿರ್ಗಿಸ್ಬೇಕು ಫ್ರೆಂಡ್ಸ್. ಒಂದು ಕೈಯಿಂದ ಅಂದರೆ ಆಗಲ್ಲ, ಆದರೂ ನಿಮಗೆ ಶೇರ್ ಮಾಡಲಿಕ್ಕೋಸ್ಕರ ನೋಡಿ ತಿರ್ಗಿಸ್ತಾ ಇದ್ದೀನಿ. ಸೂಪರ್ ಕಾಂಬಿನೇಷನ್ ಕೊಡುತ್ತೆ ಫ್ರೆಂಡ್ಸ್. ಇದು ಕೂಡ ಚೆನ್ನಾಗಿ ತಿರ್ಗಿಸಿ ಬರ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಕರೆಕ್ಟಾಗಿ ಮಸಾಲಾಗೆ ಹಿಡ್ಕೊಂಡಿದೆ ಇವಾಗ ಮೊಸರು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ನಾವು 1-2 ನಿಮಿಷ ಮುಚ್ಚಿಬಿಟ್ರೆ ಕರೆಕ್ಟ್ ಮಸಾಲ ಕುದಿಯುತ್ತೆ ಫ್ರೆಂಡ್ಸ್. ಇವಾಗ 1-2 ನಿಮಿಷ ಆಯಿತು. ತೆಗ್ದಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ. ಇವಾಗ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ನೋಡಿ ಯಾವ ಥರ ಎಣ್ಣೆ ತೇಲಿದೆ. ಇವಾಗ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವೇನು ಮಾಡಬೇಕು, ಇವಾಗ ನಾವು ಎಷ್ಟು ಲೋಟ ಅಕ್ಕಿ ಆ್ಯಡ್ ಮಾಡ್ಕೊತೀವಲ್ಲ ಅದೇ ಲೋಟದಿಂದ ನಾವು ಕರೆಕ್ಟ್ ಅಳತೆಯಿಂದ ವಾಟರ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದೇ ಟೈಮಲ್ಲಿ ನಾವೀಗ ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟು ವಾಟರ್ ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಕುದಿಯೋಕೆ ಬಿಡೋಣ. ಇವಾಗ ನಾವು ಸಾಲ್ಟ್ ಆವಾಗಲೇ ಆ್ಯಡ್ ಮಾಡ್ಕೊಂಡಿದ್ದೇವಲ್ಲ ಫ್ರೆಂಡ್ಸ್, ಹಾಗಾಗಿ ಇವಾಗ ಏನು ಆ್ಯಡ್ ಮಾಡ್ಕೊಳ್ಳಲ್ಲ ನಾನು. ಕರೆಕ್ಟ್ ಪರ್ಫೆಕ್ಟಾಗಿ ಸಾಲ್ಟ್ ಬರೋಬ್ಬರಿದೆ ಇವಾಗ ನೋಡಿ ಫ್ರೆಂಡ್ಸ್. ಇವಾಗ ಒಂದು ಮುಚ್ಚಿಬಿಡ್ತೀನಿ, ಕುದಿಬೇಕಲ್ಲ ಇವಾಗ ಇದು ಕುದಿಯೋವರೆಗೂ ನಮ್ಮ ಎಗ್ ಕುದಿಸ್ಕೊಂಡು ಇಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇವಾಗ ಚಾಕು ತೊಗೊಂಡ್ಬಿಟ್ಟು ಈ ಥರ ಕ್ರ್ಯಾಶ್ ಮಾಡಬೇಕು ಫ್ರೆಂಡ್ಸ್. ಅದು ಮಸಾಲ ಎಲ್ಲ ಏನಿರುತ್ತಲ್ಲ ಅದರಲ್ಲಿ ಹೋಗಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಈ ಥರ ಕ್ರ್ಯಾಶ್ ಮಾಡಿಟ್ಟಿದ್ದೀನಿ. ಒಂದು ಕಡಾಯಿಯಲ್ಲಿ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಸ್ವಲ್ಪ ಎಣ್ಣೆ, ಸಾಲ್ಟು, ಚಿಲ್ಲಿ ಪೌಡರ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಎಗ್ ಸ್ವಲ್ಪ ಅಂದರೆ ಹುರಿಬೇಕು ಫ್ರೆಂಡ್ಸ್. ಏನಕ್ಕಂದರೆ ಅದು ಏನು ನಾವು ಕ್ರ್ಯಾಶ್ ಮಾಡಿದಲ್ಲ ಎಗ್ಗಿಗೆ, ಅದೆಲ್ಲ ಚೆನ್ನಾಗಿ ಅದರಲ್ಲಿ ಉಪ್ಪು ಖಾರ ಹಿಡಿಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ನಾನು ಹುರಿತೀನಿ. ಪಕ್ಕ ಬಿರಿಯಾನಿ ಮಾಡೋ ಟೈಮಲ್ಲಿ ಹುರಿತೀನಿ ನಾನು ಫ್ರೆಂಡ್ಸ್. ನೋಡಿ ಈ ಥರ ಹುರ್ಕೊಬೇಕು ಫ್ರೆಂಡ್ಸ್. ಕಾಣಿಸ್ತಾ ಇದೆಯಲ್ವಾ? ಅದು ನಾವು ಏನು ಕ್ರ್ಯಾಶ್ ಮಾಡಿರ್ತೀವಲ್ಲ ಅದರಲ್ಲಿ ಎಲ್ಲ ಮಿಕ್ಸ್ ಆಗಿ ನಮ್ಮದು ಎಗ್ಗೆ ಕರೆಕ್ಟ್ ಬಿರಿಯಾನಿಗೆ ಒಡಿಯಲ್ಲ. ಈ ಥರ ಹುರಿದುಕೊಂಡಿಟ್ರೆ ನಮ್ಮ ಬಿರಿಯಾನಿ ಕುಕ್ಕರ್ ಏನು ವಿಜಿಲ್ ಹೊಡಿಸ್ತೀವಲ್ಲ ಆ ಟೈಮಲ್ಲಿ ನಮ್ಮ ಎಗ್ ಏನು ಕುದಿಸ್ಕೊಂಡಿರೋದು ಒಡೆಯೋದಿಲ್ಲ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಹುರಿದಿಟ್ಕೋಬೇಕು ಫ್ರೆಂಡ್ಸ್. ಅದು ಮಸಾಲ ನಮ್ಮದು ಏನು ಬಿರಿಯಾನಿ ಏನು ಇವಾಗ ಒಗ್ಗರಣೆ ಕೊಟ್ಟು ಏನು ಕುದಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ಅದು ಪರ್ಫೆಕ್ಟ್ ಬರೋವರೆಗೂ ನಾವು ಆ ಟೈಮಲ್ಲಿ ಈ ಎಗ್ಗು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಒಂದು ಸ್ವಲ್ಪ 50% ಫ್ರೈ ಆಗ್ತಾಯಿದೆ ನೋಡಿ. ತುಂಬ ಸೂಪರಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೋಡಿ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಕರೆಕ್ಟಾಗಿದೆ. ಇವಾಗ ಈ ಥರ ಮಾಡಿದ್ರೆ ನಾವು ಬಿರಿಯಾನಿ ಮಾಡುವಾಗ ನಮ್ಮ ಎಗ್ಗೇನು ಫ್ರೈ ಮಾಡಿರ್ತೀವಲ್ಲ ಇವೇನು ಒಡೆಯೋದಿಲ್ಲ ಫ್ರೆಂಡ್ಸ್ ಬಿರಿಯಾನಿದಲ್ಲಿ. ಇವಾಗ ತೆಗೆದಿಡ್ತಾ ಇದ್ದೀನಿ ಫ್ರೆಂಡ್ಸ್. ಬರ್ತಾ ಇರಲಿಲ್ಲ ಹಾಗಾಗಿ ಫೋನ್ ಕೆಳಗಡೆ ಇಟ್ಬಿಟ್ಟು ತೆಗಿತೀನಿ. ಬರ್ತಾ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಫೋನ್ ಕೆಳಗಡೆ ಇಟ್ಬಿಟ್ಟು ತೆಗಿತೀನಿ. ನೋಡಿ ಈ ಥರ ಕ್ರ್ಯಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಕ್ರ್ಯಾಶ್ ಮಾಡಿದ್ರೆ ಅದರಲ್ಲೆಲ್ಲ ಎಣ್ಣೆ, ಉಪ್ಪು, ಖಾರ ಎಲ್ಲ ಹಿಡಿಯುತ್ತೆ. ಇವಾಗ ನಾವು ಹುರಿಯೋಷ್ಟರಲ್ಲಿ ನೋಡಿ ನಮ್ಮ ಒಗ್ಗರಣೆ ಕೊಟ್ಟಿರೋದು ಬಿರಿಯಾನಿ ಮಸಾಲ ಕುದೀತಾ ಇದೆ. ಇವಾಗ ಸೂಪರಾಗಿ ಕುದೀತದೆ. ಇದೇ ಟೈಮಲ್ಲಿ ನಾವೇನು ಮಾಡಬೇಕು, ರೈಸ್ ಏನು ಮೊದಲಿಂದಲೇ ನಾನು ನೆನೆಸಿಟ್ಟಿದ್ದೀನಲ್ಲ ಅವು ಇವಾಗ ರೈಸ್ ಆ್ಯಡ್ ಮಾಡ್ಕೋಬೇಕು. ಇವಾಗ ಬಿರಿಯಾನಿ ಮಾಡುವಾಗ ಒಂದು ಹಾಫ್ ಆನ್ ಅವರ್ ಬಿರಿಯಾನಿ ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆನೇ ನಾವು ರೈಸ್ ಏನು ಮಾಡಬೇಕು, ನೆನೆಸ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಆವಾಗಲೇ ಚೆನ್ನಾಗಿ ಬರೋದು ನಮಗೆ ಬಿರಿಯಾನಿ ಮಾಡಲಿಕ್ಕೆ, ಚೆನ್ನಾಗಂದರೆ ಟೇಸ್ಟ್ ಬರೋದು. ನೋಡಿ ಇಷ್ಟು ರೈಸ್ ಆ್ಯಡ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಎಲ್ಲ ಕಡೆಯಿಂದ ತಿರುಗಿಸ್ಬಿಟ್ಟು
ಇವಾಗ ಎಗ್ ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ಇವಾಗ ತಿರುಗಿಸ್ಬಿಟ್ಟು ಎಗ್ ಆ್ಯಡ್ ಮಾಡಬೇಕು. ಏನಕ್ಕಂದರೆ ಅದು ಅಕ್ಕಿ ನಾವು ಏನು ಡೈರೆಕ್ಟ್ ಏನು ಆ್ಯಡ್ ಮಾಡ್ತೀವಲ್ಲ ಅದು ಒಂದೊಂದು ಸೈಡ್ ಹಾಗೆ ಕೂತ್ಕೊಂಡಿರುತ್ತೆ. ಹಾಗಾಗಿ ಪೂರ್ತಿಯಾಗಿ ತಿರುಗಿಸ್ಬಿಟ್ಟು ಎಗ್ ಆ್ಯಡ್ ಮಾಡಬೇಕು. ತಳ ಹಿಡಿಬಾರ್ದು ಫ್ರೆಂಡ್ಸ್, ಆ ಥರ ನೋಡ್ಕೊಬೇಕು ನಾವು. ಇವಾಗ ತಿರುಗಿಸೋದು ಆಯಿತು. ಇವಾಗ ಎಗ್ 4 ಎಗ್ ಇದೆ ಅಲ್ವಾ, ಆ್ಯಡ್ ಮಾಡ್ತೀನಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಎಷ್ಟೇ ವಿಜಿಲ್ 2ರಿಂದ 3 ವಿಜಿಲ್ ಹೊಡೆದ್ರೂ ನಮ್ಮ ಎಗ್ ಒಡೆಯೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಈ ಥರ ಎಗ್ಗಿಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಹುರಿದ್ಕೊಳ್ಬೇಕು. ಸ್ಕ್ರ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಮಸಾಲೆ ಇದೆಲ್ಲ ಮಿಕ್ಸ್ ಆದರೆ ಎಗ್ ಹೊಡೆಯೋದಿಲ್ಲ. ನೋಡಿ ಇವಾಗ ನಾವು ತಿರುಗಿಸ್ಬಿಟ್ಟು ಇವಾಗ ಸ್ವಲ್ಪ ಕುದಿಯೋ ಟೈಮಲ್ಲಿ ನಾವು ಏನು ಮಾಡಬೇಕು, ತಿರುಗಿಸ್ಬಿಟ್ಟು ಮುಚ್ಚಬೇಕು ಫ್ರೆಂಡ್ಸ್. 1-2ರಿಂದ 3 ವಿಜಿಲ್ ಹೊಡೆದ್ರೆ ನಮ್ಮ ಪರ್ಫೆಕ್ಟಾದ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಎಗ್ ಬಿರಿಯಾನಿ, ಸೂಪರಾದ ಎಗ್ ಬಿರಿಯಾನಿ ರೆಡಿ ಆಯಿತು. ಇವಾಗ ಬನ್ನಿ, ಇವಾಗ ಸರ್ವ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ ನಾನು. ನೋಡಿ ಫ್ರೆಂಡ್ಸ್, ಬಿರಿಯಾನಿ ರೆಡಿ ಆಯಿತು. ನೋಡಿ 3 ವಿಜಿಲ್ ಹೊಡಿಸಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು. ನೋಡಲಿಕ್ಕೆ ಸೂಪರ್ ಕಾಣಿಸ್ತಾ ಇದೆ. ಇವಾಗ ಒಂದು ಎಗ್ ಕೂಡ ಹೊಡೆದಿಲ್ಲ ಫ್ರೆಂಡ್ಸ್. ನಿಮಗೆ ಅಬ್ಸರ್ವ್ ಮಾಡಿ ಒಂದು ಸಲ ನೋಡಿ, ಒಂದು ಎಗ್ ಕೂಡ ಹೊಡೆಯೋದಿಲ್ಲ. ಈ ಥರ ನಾನು ಎಗ್ ಫ್ರೈ ಮಾಡಿದ್ದೀನಲ್ಲ ಮೊದಲೇ, ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್. ಒಂದು ಸ್ವಲ್ಪ ಕೂಡ ಕ್ರ್ಯಾಶ್ ಆಗಲ್ಲ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. ಏನಕ್ಕಂದರೆ ಒಂದು ಕೈಯಲ್ಲಿ ಫೋನ್ ಇದೆ ಫ್ರೆಂಡ್ಸ್. ಹಾಗಾಗಿ ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸು, ಒಂದು ಎಗ್ಗು ಹೊಡೆದಿಲ್ಲ ನೋಡಿ ಫ್ರೆಂಡ್ಸ್. ನೋಡಿ ಪ್ಲೇಟಲ್ಲಿ ಸರ್ವ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಎಷ್ಟು ಉದುರಾಗಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಮನೆಯಲ್ಲಿರೋ ಎಷ್ಟು ನಮಗೆ ಮಸಾಲೆಗಳಿರುತ್ತೆ ಅದರಿಂದನೇ ಮನೆಯಲ್ಲೇ ಮಾಡುವಂಥ ಬಿರಿಯಾನಿ ಹೋಟೆಲ್ ಥರ ಸೂಪರಾಗಿ ಟೇಸ್ಟ್ ಬರುತ್ತೆ. ಒಂದು ಸಲ ನೀವು ಕೂಡ ಫಾಲೋ ಮಾಡಿ, ಗೊತ್ತಾಗುತ್ತೆ. ಕೆಲವೊಬ್ಬರು ಬಿರಿಯಾನಿ ಮಾಡಬೇಕಂದ್ರೆ ಏನೇನೆಲ್ಲ ಹತ್ತುತ್ತಪ್ಪ, ನಾನು ಮಾಡಲ್ಲ, ಹಾಗೆ ಹೀಗೆ ಕೆಲವೊಬ್ಬರು ತುಂಬ ಜನ ಅಂದ್ಬಿಟ್ಟು ಹೋಟೆಲಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್. ಅವರಿಗೋಸ್ಕರ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನಾನು. ನೋಡಿ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆ, ನೋಡಿದ್ರಲ್ಲ. ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ಕೇಳಲೇಬೇಡಿ, ಅಷ್ಟೊಂದು ಟೇಸ್ಟ್ ಬರುತ್ತೆ. ಹೋಟೆಲ್ಗಿಂತ ಜಾಸ್ತಿನೇ ಟೇಸ್ಟ್ ಬರುತ್ತೆ ಮನೆಯಲ್ಲಿ. ಹೋಟೆಲ್ಗಳಲ್ಲಿ ಯಾವ್ಯಾವ ಥರ ಎಣ್ಣೆ ಯೂಸ್ ಮಾಡ್ತಾರೆ, ಮನೆಯಲ್ಲಿ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್. ತುಂಬ ಅಂದರೆ ತುಂಬ ಸೂಪರಾಗಿ ಬಂದಿದೆ. ನಾನು ಇವಾಗ ಸ್ವಲ್ಪ ಊಟ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನಾನು. ಎಷ್ಟು ಚೆನ್ನಾಗಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ಲು. ನಾವು ಎಷ್ಟು ಜನ ಇದ್ದೀವಿ ಅಷ್ಟೇ ನಾವು ಎಗ್ ತಂದ್ಕೋಬೇಕು. ಇವಾಗ ನಾವು 4 ಜನ ಇದ್ದೀವಿ, 4 ಎಗ್ ತರಿಸ್ಕೊಂಡಿದ್ದೀನಿ. ನನಗೆ, ನನ್ನ ಮಕ್ಕಳಿಗೆ, ಹಸ್ಬೆಂಡಿಗೆ 4 ಎಗ್ ತರಿಸ್ಕೊಂಡಿದ್ದೀನಿ. 4 ಎಗ್ದಿಂದನೇ ಇಷ್ಟು ಸೂಪರಾಗಿ ಬಿರಿಯಾನಿ ಆಗಿದೆ ಅಂದರೆ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ನೋಡಿಕೊಂಡು ಬಿರಿಯಾನಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೇ ಸಿಂಪಲ್ಲಾಗಿ. ಇವಾಗ ಊಟ ಮಾಡಿ ಕೂಡ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಸಿಂಪಲಾದ ಎಗ್ ಬಿರಿಯಾನಿ ಮಾಡ್ಕೋಬೇಕಂದ್ರೆ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಹಾಗೆ ನೀವು ಕೂಡ ಒಂದು ಸಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಫಾಲೋ ಮಾಡಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ, ಇನ್ನೊಂದು ರೆಸಿಪಿದೊಂದಿಗೆ, ಬ್ಲಾಗ್ದೊಂದಿಗೆ ಬರ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಫ್ರೆಂಡ್ಸ್. ಎಲ್ಲರಿಗೂ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.